ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಸಬ್ಬಕ್ಕಿ ಮತ್ತೆ ಹೆಸರುಬೇಳೆನ ಯೂಸ್ ಮಾಡಿಕೊಂಡು ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿನ ನೋಡ್ಕೊಂಬರೋಣ. ಹಲೋ ಎವ್ರಿಬಡಿ, ಇವತ್ತು ನಮ್ಮಮ್ಮ ತುಂಬಾ ಟೇಸ್ಟಿ ಆಗಿದ ಪಾಯಸ ಮಾಡಿದ್ದಾರೆ. ನೀವು ತಿನ್ಬೇಕಂದ್ರೆ ಈ ವಿಡಿಯೋನ ನೋಡಿ. ಒಂದು ಹಿತ್ತಾಳೆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಬೇಕಾಗತ್ತೆ. ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ತುಪ್ಪನ ಯೂಸ್ ಮಾಡಿ. ತುಪ್ಪ ಬಿಸಿ ಆದಮೇಲೆ 1 ಕಪ್ ಅಷ್ಟು ಸಬ್ಬಕ್ಕಿ, 1 ಕಪ್ ಅಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಸಬ್ಬಕ್ಕಿನ ಉರಿಬೇಕಾದ್ರೆ ಚಿಟಪಟ ಅಂತ ಪಾಪ್ಕಾರ್ನ್ ರೀತಿಯಲ್ಲಿ ಸೌಂಡ್ ಆಗ್ತಾ ಇರುತ್ತೆ. ಈಗ ಇದರಲ್ಲಿ 1 ಜಗ್ಗಷ್ಟು ನೀರನ್ನ ಹಾಕಿ ಹೆಸರುಬೇಳೆ ಸಬ್ಬಕ್ಕಿ 2 ಬೇಯೋದಕ್ಕೋಸ್ಕರ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರಲ್ಲಿ ಸ್ವಲ್ಪ ಒಣಕೊಬ್ಬರಿನ ಹಾಕೊಂಡು, ಸ್ವಲ್ಪ ಪುಟಾಣಿ, 5-6 ಏಲಕ್ಕಿ, 1 ಸ್ಪೂನ್ ಅಷ್ಟು ಗಸಗಸೆನ ಹಾಕೊಂಡು, ಹುರಿದಿಟ್ಟಿರುವಂತಹ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಪೇಸ್ಟ್ ಆಗೋ ಅಷ್ಟರಲ್ಲಿ ಇಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಎಲ್ಲ ಕೂಡ ಮೆತ್ತಗೆ ಬೆಂದಿದೆ. ಇದರಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ಚರ್ನ ಹಾಕಿ ಸ್ವೀಟ್ನೆಸ್ಗೋಸ್ಕರ ಎಷ್ಟು ಬೆಲ್ಲನ ನೋಡಿಕೊಂಡು ಈ ರೀತಿ ಕುಟ್ಕೊಳ್ತಾ ಇದ್ದೀನಿ. ಕುಟ್ಟಿಟ್ಟಿರುವಂಥ ಬೆಲ್ಲನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 2 ಕುದಿ ಬರೋವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಆದಷ್ಟು ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಹುಕ್ಕಿ ಬರೋ ಚಾನ್ಸ್ ಇರುತ್ತೆ. ನೋಡಿ, ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದರಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ನಾನು ಹುರಿದಿಟ್ಕೊಂಡಿರುವಂತಹ ಶಾವಿಗೆನ ಹಾಕೊಂಡಿದ್ದೀನಿ. ಸ್ಟವ್ನ ಇನ್ನೊಂದು ಕಡೆ ಒಂದು ಪುಟ್ಟದಾಗಿರುವಂಥ ಪಾತ್ರನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿನ ಈ ರೀತಿ ಹುರ್ಕೊಂಡಿದ್ದೀನಿ. ಇದನ್ನು ಪಾಯಸದಲ್ಲಿ ಸೇರಿಸಿದ್ರೆ ಆಲ್ಮೋಸ್ಟ್ ಪಾಯಸ ರೆಡಿ ಆದಂಗೆನೆ. 2 ಸತಿ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡ್ತೀನಿ. ಸ್ಟವ್ನ ಆಫ್ ಮಾಡಿದ್ಮೇಲೆ ಮಿಲ್ಕ್ನ ಆ್ಯಡ್ ಮಾಡಬೇಕಾಗತ್ತೆ. ಮಿಲ್ಕ್ ಬೇಕಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಸರ್ವಿಂಗ್ ಬೌಲ್ಸ್ನ ತೊಗೊಂಡು ಎಲ್ಲರಿಗೂ ಕೂಡ ಒಂದೊಂದು ಬೌಲ್ ರೀತಿಯಲ್ಲಿ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ತಿರುಪತಿ ಲಡ್ಡು ಇದ್ರೆ ಇನ್ನೂ ಟೇಸ್ಟ್ ಅದ್ಭುತವಾಗಿರುತ್ತೆ. ಈ ಸಮ್ಮರಲ್ಲಿ ಬಾಡಿನ ತಂಪು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿಸಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ತುಂಬಾ ರುಚಿ ಆಯ್ತಲ್ಲ, ನೋಡ್ಕೊಂಡ್ರಿ, ಮಾಡ್ಕೊಂಡ್ರಿ ತಿನ್ನಂಡಿ.